TV, forever on fire. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಹಠಮಾರಿತನವನ್ನು ಬಿಡಬೇಕು, ಕಾನೂನಿಗೆ ತಲೆಬಾಗುವಂಥದ್ದು ಒಳ್ಳೆಯದು ಅಂತ ಎಚ್ ವಿಶ್ವನಾಥ್ ಅವರು ಸಲಹೆ ಕೊಟ್ಟಿದ್ದಾರೆ. ಏನೇ ಇದ್ರೂ ಕೂಡ ಕಾನೂನಿಗೆ ತಲೆಬಾಗುವಂಥದ್ದು ಒಳ್ಳೆಯದು ಅಂತ ಎಚ್ ವಿಶ್ವನಾಥ್ ಸಲಹೆ ಕೊಟ್ಟಿದ್ದಾರೆ. ಕೇವಲ 14 ಸೈಟ್ಗಳಿಗೆ ಯಾಕೆ ಹೀಗೆ ಆಡ್ತೀರಿ ಅಂತ ನಾನು ಈ ಹಿಂದೆ ಕೂಡ ಹೇಳಿದ್ದೆ. ನಿಮ್ಮ ದೊಡ್ಡತನವನ್ನು ತೋರಿಸಿ ನಿಮ್ಮ ಕುರ್ಚಿಗೆ ಗೌರವ ಕೊಡಿ ಅಂತ ಹೇಳಿದ್ದೆ. ಅದಾದ ನಂತರ ತನಿಖೆ ಆದ ಮೇಲೆ ಎಲ್ಲವೂ ಕೂಡ ಸರಿಯಾಗ್ತಾ ಇತ್ತು. ಆದರೆ ಸಿದ್ದರಾಮಯ್ಯರಿಗೆ ನಾವು ಹೇಳಿದಂತಹ ಮಾತುಗಳು ಮುಖ್ಯ ಅಲ್ಲ, ಅವರ ಸುತ್ತ ಇರೋರು ಹೇಳೋದು ಮುಖ್ಯ. ಹೀಗಾಗಿ ಅವರ ಸುತ್ತ ಯಾರಿದ್ದಾರೆ ಅವರು ಹೇಳಿದ್ದೇ ಮುಖ್ಯ ಅಂತ ಅನಿಸ್ತಾ ಇದೆ ಅಂತ MLC ಎಚ್ ವಿಶ್ವನಾಥ್ ಸಿದ್ದರಾಮಯ್ಯ ಅವರ ಬಗ್ಗೆ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳ ನಾಯಕರು ಅಂತ ಅನಿಸ್ಕೊಂಡಿದ್ದಾರೆ. ಒಳ್ಳೆ ಕೆಲಸಗಳನ್ನು ಮಾಡಿದಿರಿ, ಈಗಲೂ ನಿಮ್ಮ ಗೌರವ ಹೆಚ್ಚುತ್ತೆ, ತಕ್ಷಣವೇ ರಾಜೀನಾಮೆ ಕೊಟ್ಟು ಕುರ್ಚಿ ಬಿಟ್ಟು ಬನ್ನಿ ಅಂತ ಎಚ್ ವಿಶ್ವನಾಥ್ ಮಾತನಾಡಿದ್ದಾರೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಾಸಿಕ್ಯೂಷನ್ಗೆ ಒಳಗಾಗಿರ್ತಕ್ಕಂಥದ್ದು. ಈಗಾಗಲೇ ರಾಜ್ಯಪಾಲರು ಆ ಒಂದು ತನಿಖೆಗೆ ಪ್ರೋತ್ಸಾಹಿಸುವಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ಈಗ ತನಿಖೆಗೆ ರಾಜ್ಯಪಾಲರು ಒಳಪಡಿಸಿದ್ದಾರೆ. ಇದರಿಂದಾಗಿ ಈಗಾಗಲೇ ಕಾಂಗ್ರೆಸ್ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದೆ. ಮತ್ತೊಂದು ಕಡೆ ಹಿರಿಯ ರಾಜಕಾರಣಿಗಳಾದಂಥವರು, ಚಿಂತಕರು ಕೂಡ ಆಗಿರ್ತಕ್ಕಂಥ ಎಚ್ ವಿಶ್ವನಾಥ್ ಅವರು ಒಂದಷ್ಟು ಸಿದ್ದರಾಮಯ್ಯನವರಿಗೆ ಇಂಥ ಸಂದರ್ಭದಲ್ಲಿ ಸಲಹೆಗಳನ್ನು ಕೊಡ್ತಕ್ಕಂಥದ್ದು, ಜೊತೆಗೆ ಕಾನೂನನ್ನು ಪಾಲಿಸುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮುಂದಾಗಬೇಕು, ಆ ಮೂಲಕ ಆ ಒಂದು ಕುರ್ಚಿಗೆ ಆ ಒಂದು ಘನತೆಯನ್ನು ಉಳಿಸುವಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಈಗ ತಿಳಿಯನ್ನು ಹೇಳ್ತಾ ಇರ್ತಕ್ಕಂಥದ್ದು. ಈಗ ನಾನು ಒಟ್ಟಿಗೆ ಅವರು ಇದ್ದಾರೆ, ನಾನು ಮಾತನಾಡ್ತಾ ಹೋಗ್ತೇನೆ. ಸರ್, ಬಹಳಷ್ಟು ಹೆಚ್ಚು ಒಂದು ಬೆಳವಣಿಗೆ ಆದಂಥ ಒಂದು ಪ್ರಕರಣ ಇದು. ಮೂಡ ಹಗರಣ ಇರ್ಬೋದು, ಜೊತೆಗೆ ವಾಲ್ಮೀಕಿ ಹಗರಣ ಇರ್ಬೋದು. ಈಗ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ ನೋಡಿದ್ರೆ ತಮಗೇನು ಅನ್ಸುತ್ತೆ? ನನ್ನ ಕರ್ನಾಟಕದಲ್ಲಿ ಅನ್ಫಾರ್ಚುನೇಟ್ ಒಬ್ಬ ಮುಖ್ಯಮಂತ್ರಿಯ ಮೇಲೆ ಪ್ರಾಸಿಕ್ಯೂಷನ್ ಮಾಡಬೇಕು ಅಂತಂತೇಳಿ ಒಬ್ಬ ಗವರ್ನರ್ನಿಂದ ಆದೇಶ, ಅದೇನು ಏಕ್ದಮ್ ಆಗಿರುವಂಥ ಆದೇಶ ಅಲ್ಲ. ಎಲ್ಲ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಗವರ್ನರು ಅಂತ, ಬಿಕಾಸ್ ಗವರ್ನರ್ ಇಸ್ ದ ಕಾನ್ಸ್ಟಿಟ್ಯೂಷನ್ ಹೆಡ್ ಆಫ್ ದ ಸ್ಟೇಟ್. ಸಾಮಾನ್ಯ ಅಲ್ಲ ಅದು, ಸಾಮಾನ್ಯ ಅಲ್ಲ. ಹಾಗಾಗಿ ಇವ್ರಿಗೊಂದು ಅವಕಾಶ ಇತ್ತು. ಗವರ್ನರ್ ನೋಟಿಸ್ ಕೊಟ್ಟರು, ನೋಟಿಸ್ಗೆ ಉತ್ತರ ಕೊಡ್ಬೋದಾಯ್ತು. ಹೌದು, ಇಲ್ಲ, ಇದೆಲ್ಲ ನಾನು ಮಾಡಿಲ್ಲ ಇದನ್ನು ಅಂತ ಭಾಳ ಪ್ಲೇನ್ ಆಗಿ ಗೌರವಯುತವಾಗಿ ಅವ್ರಿಗೆ ನೀನ್ಯಾವ ನನಗೆ ಕೊಡೋಕ್ಕೆ, ಅದನ್ನು ತೊಗೊಂಬಂದು ಕ್ಯಾಬಿನೆಟಲ್ಲಿ ಇಡ್ತಾರೆ. ಅದು ಕ್ಯಾಬಿನೆಟ್ Governor has given notice to the Chief Minister, not to the Cabinet or not to the government. It's all common sense. ಇಲ್ಲ, ನನಗೆ ಎಲ್ಲ ಗೊತ್ತು, ನನಗೆ ಎಲ್ಲ ತಿಳಿದೆ, ನೀನು ಯಾವನು ಹೇಳೋಕ್ಕೆ ಯಾರೇನು ಮಾಡ್ತಾರೆ? ಸಿದ್ದರಾಮಯ್ಯನವರು ನೀವೇ ಹೇಳಿದ್ರಿ, ಲಾ ಟೇಕ್ಸ್ ಇಟ್ಸ್ ಓನ್ ಕೋರ್ಸ್, ಮಾಡಿದ್ದು ನಾವು ಮಹಾರಾಯನು ಅಂತ ಹೇಳಿದ್ರಿ, ಅಷ್ಟೇ. ಸರ್, ಈಗ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಬೆಳವಣಿಗೆಗಳು ಏನಾಗ್ತವೆ? ಮುಖ್ಯಮಂತ್ರಿಗಳು ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳಿ ಕಟಿಬದ್ಧವಾಗಿ ಹೇಳಿದಂಥ ಒಂದು ಸಂದರ್ಭ ಕೂಡ ಇತ್ತು. ಹಠ ಮಾಡಬಾರ್ದು, ಪ್ರಯೋಜನ ಆಗಲ್ಲ. ಹಠ ಮಾಡೋದ್ರಿಂದ ಪರಿಸ್ಥಿತಿ ಇನ್ನೂ ಬಿಗಡಾಯಿಸ್ತದೆ. ನೀವೇನು 40 ವರ್ಷಗಳಿಂದ ರಾಜಕಾರಣ ಮಾಡ್ಕೊಂಬುದು ಅದು ಎಲ್ಲೋ ಹೇಳ ಹೆಸರಿಲ್ದಂಗೆ ಹೋಗ್ಬಿಡ್ತದೆ. ಈಗ ರಾಜೀನಾಮೆ ಕೊಡದೇ ಇರೋಂಥ ಪರಿಸ್ಥಿತಿ ಇರುತ್ತಾ ಸರ್? ಈಗ ಕೊಡದೇನೂ ಕೂಡ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಯಾಕೆಂದರೆ ತಾವು ಆ ಪಾರ್ಟಿಯಲ್ಲ ಇಲ್ಲಿ. ಸಿದ್ದರಾಮಯ್ಯ ರೆಪ್ರೆಸೆಂಟ್ ಕಾಂಗ್ರೆಸ್, ಅಖಿಲ ಭಾರತ ಕಾಂಗ್ರೆಸ್ಸಿನ ಪ್ರತಿನಿಧಿಗಳು ಇವರೆಲ್ಲ. ಅದಕ್ಕೆ ಹೈಕಮಾಂಡ್ ಇದೆ, ದೇ ವಿಲ್ ಟೇಕ್ ಡಿಸಿಷನ್. ದಿಸ್ ಇಸ್ ನಾಟ್ ಆ ಪಾರ್ಟಿ ಅಲ್ಲ. ಇವ್ರ ಥರ ಅಲ್ಲಿ ಹೋಗಿ ನಂದೇ ಪಾರ್ಟಿ ನಂದೇ ಸರ್ಕಾರ, ಇಲ್ಲೆಲ್ಲ ಆಗುತ್ತೆ, ಕಷ್ಟ ಇದೆ. ರಾಜ್ಯಪಾಲರನ್ನ BJP ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅವೆಲ್ಲ ಸುಮ್ಮನೆ ಮಾತಿಲ್ದಿರೋ ಮಾತುಗಳು. ಕೊನೆಯದಾಗಿ ನಿಮ್ಮ ಸ್ನೇಹಿತರವರು, ನೀವು ಸಿದ್ದರಾಮಯ್ಯನವರು ಮೊದಲೆಲ್ಲ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ, ಜೊತೆಗೆ 50 ವರ್ಷಗಳಿಂದ ತಾವು ರಾಜಕಾರಣ ಮಾಡಿದ್ರಿ, ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ತಾವು ಏನು ತಿಳುವಳಿಕೆ? ನಾನು ಅವ್ರಿಗೆ, ಮುಖ್ಯಮಂತ್ರಿಗಳಿಗೆ ನಾನು ಕೊಡುವಂಥ ಸಲಹೆ ಆದರೂ ಇಷ್ಟೇ, ಇದು ರಬ್ ಮಾಡ್ಕೊಳ್ಳೋದು ಬೇಡ, ಚಂಡಿ ಮಾಡ್ಕೊಳ್ಳೋದು ಬೇಡ. ಸುಮ್ಮನೆ ಮುಂದೆ ಅನಾವಶ್ಯಕ ಯಾಕೆ ಬೇಕು? 40 ವರ್ಷಗಳ ಸುದೀರ್ಘ ರಾಜಕಾರಣ, ಒಳ್ಳೆ ಕೆಲಸನೂ ಮಾಡಿದ್ದೀರ ತಾವು, ಬೇಕಾದ ಜನಕ್ಕೆ ಅನುಕೂಲ ಕೂಡ ಮಾಡಿಕೊಟ್ಟಿದ್ದೀರ ನೀವು. ಹಿಂದುಳಿದ ವರ್ಗಗಳನ್ನು ಪ್ರತಿನಿಧಿಸ್ತಕ್ಕಂಥವ್ರು, ಮುಂದುವರಿದ ವರ್ಗಗಳಿಂದಲೂ ಕೂಡ ಸಹಾಯ ತೊಗೊಂಡಿರ್ತಕ್ಕಂಥವ್ರು. ಇವತ್ತು ಇಡೀ ರಾಜ್ಯ ನಿಮ್ಮ ಹಠಮಾರಿತನದಿಂದ ರಾಜಕಾರಣ ಬೇರೆ ಥರ ಆಗ್ಬೋದು. ನಾನು ವಾಟ್ ಐ ಆಮ್ ರಿಕ್ವೆಸ್ಟಿಂಗ್ ಮಿಸ್ಟರ್ ಸಿದ್ದರಾಮಯ್ಯ, ದ ಚೀಫ್ ಮಿನಿಸ್ಟರ್, ಯು ಬೆಟರ್ ರಿಸೈನ್, ಗೆಟ್ ಔಟ್.
ಮಾಡಿರಿ, ಅದೇನು ಮಾಡ್ತೀರಾ ಅಂತಂತೆ. ಅದು ಬಿಟ್ಬಿಟ್ಟು ಇಲ್ಲ ನಾನು ರಾಜೀನಾಮೆ ಕೊಡಲ್ಲ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಂದರೆ ಇಟ್ಸ್ ನೋ ಮ್ಯಾಟ್. ಥ್ಯಾಂಕ್ ಯು. ಇದು ಹಿರಿಯ ರಾಜಕಾರಣಿಗಳು ಜೊತೆಗೆ MLC H ವಿಶ್ವನಾಥ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪುನೀತ್, TV5 ಮೈಸೂರು.